ನಮ್ಮ ದೇಶದ ನೀರು ಅವ್ರಿಗೆ ಹೋಗ್ತಿದೆ, ನಮಗೆ ಹೋಗ್ತಿಲ್ಲ. 20% ನೀರು ನಮಗೆ ಬರುತ್ತೆ, ಬಾಕಿ 80% ಪಾಕಿಸ್ತಾನಕ್ಕೆ ಹೋಗುತ್ತೆ. ನಾಚಿಕೆ ಆಗಬೇಕು ನಮ್ಮ ದೇಶದ ನಾಯಕತ್ವಕ್ಕೆ. ಇದು ಒಂದು ಸಮझौता ಮಾಡೋ ಅವಶ್ಯಕತೆ ಇತ್ತು. 71 ವಾರನೇ ಮುಗಿಸ್ಬಿಟ್ಟಿದ್ರೆ ನೀರಿಂದ ಇರುತ್ತೆ, ಎಲ್ಲ ಮುಗಿದ ಕಂಟ್ರಿನೇ ಕ್ಲಿಯರ್ ಆಗಿ ಹೋಗ್ತಿತ್ತು. ಅಲ್ಲಿ ಯಾವುದೋ ನಮ್ಮ ದೇಶನೇ ಸೇರ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕಬೋದಿತ್ತು. ಅವ್ರಿಗೆ ನೀರು ಇಲ್ಲ, ಏನಿಲ್ಲ, ಅದು ಅವರು ಹಾರಾಟ ನೋಡ್ರೆ ನಗು ಬರುತ್ತೆ ನಮಗೆ. ಪಾಕಿಸ್ತಾನ ಫ್ಲಾಗ್ನ ಹಾಕಿದ್ದಾರೆ, ಅದನ್ನು ತುಳ್ಕೊಂಡು ಹೋಗುವಾಗ ಅವ್ರಿಗೆ ಅಷ್ಟೊಂದು ನೋವು. ಅವರು ಅದನ್ನ ಫ್ಲಾಗ್ನ ಕಿತ್ತಾ ಇದ್ದಾರೆ, ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ರೆ ಪಾಕಿಸ್ತಾನ ನೆಮ್ಮದಿಯಾಗಿ ಬದುಕಲಿ. ನಾನು ಭಾರತ್ ಮಾತಾಕ್ಕೆ ಜೈ ಅನ್ನಲಿ, ಇಲ್ಲ ನಾನು ಆರ್ಮಿ ಬಗ್ಗೆ ಮಾತಾಡಲಿ, ನಾನು ಬಿ ಜೆ ಪಿನ ನಾವು ಬಿ ಜೆ ಪಿ ಅಲ್ಲ ಮೇಡಮ್. ನಾನು ಬಿ ಜೆ ಪಿನೂ ಆಗಲ್ಲ, ಕಾಂಗ್ರೆಸ್ ಮೊದಲೇ ಆಗಲ್ಲ. ಮೋದಿನ ಇಷ್ಟಪಡ್ತೀನಿ ಮೇಡಮ್. ತುಂಬ ಜನ ಹೇಳಿ ಸರ್ ನೀವು ಬಿ ಜೆ ಪಿ ಪರವಾಗಿ ಮಾತಾಡ, ನಾನು ಬಿ ಜೆ ಪಿ ಪರವಾಗಿ ಮಾತಾಡೋದು. ಈಗ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಥರ್ಡ್ ಕ್ಲಾಸ್ ಬಿ ಜೆ ಪಿ, ಥರ್ಡ್ ಕ್ಲಾಸ್ ಗೌರ್ಮೆಂಟ್ ಇರೋದಿಲ್ಲ. ಯಾರಿಗೂ ದಮ್ಮು ಗಡ್ಸ್ ಅನ್ನೋದಿಲ್ಲ. ಇಲ್ಲ ಬಂದು ಯೋಗಿಯವ್ರ ಹತ್ರ ಹೋಗಿ ಟ್ರೈನಿಂಗ್ ತೊಗೊಳ್ಬೇಕು. ಇವರೆಲ್ಲ ತೊಗೊಂಡು ಕಲಿಬೇಕು ಕೆಲಸ. ಒಂದು ಸ್ಟೇಟ್ನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು, ಹೋಗಿ ಒಂದು ತಿಂಗಳು ಟ್ರೈನಿಂಗ್ ತೊಗೊಂಡು ಬರಲಿ ಮೇಡಮ್. ಮೋದಿಜಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮಗೆ ಆ ಸಂದರ್ಭದಲ್ಲಿ ಫ್ರೀ ಹ್ಯಾಂಡ್ ಇರಲಿಲ್ಲ ಅಂತ. ಸೊ ನಿಮಗೆ ಯಾವುದಾದ್ರೂ ಒಂದು ಸಿಚುವೇಶನ್ ಬಂದಿತ್ತಾ ಸರ್? ಸೊ ನಮಗೆ ಫ್ರೀ ಹ್ಯಾಂಡ್ ಸಿಕ್ಕಲಿಲ್ಲ, ನನಗೀಗ ಅವಕಾಶ ಇತ್ತು ಬಟ್ ನನಗೆ ಫ್ರೀ ಹ್ಯಾಂಡ್ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾವುದಾದ್ರೂ ಒಂದು ಸಿಚುವೇಶನ್ ಇತ್ತಾ? ನನ್ನವರನ್ನು ಉಳಿಸ್ಕೊಳ್ಬಹುದಿತ್ತು ಅಥವಾ ಹೊಡೆದು ಹಾಕ್ಬಹುದಿತ್ತು ಅನ್ನುವಂಥ ಸಿಚುವೇಶನ್ ಬಂದಿದ್ದು ಯಾವುದಾದ್ರೂ? ಒಂದು ಸಿಚುವೇಶನ್ ಇತ್ತು RR ಅಲ್ಲಿದ್ದಾಗ. RR ಅಂದರೆ ರಾಷ್ಟ್ರೀಯ ರೈಫಲ್ಸ್. ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಟೆರಿಸ್ಟ್ನ ಹೊಡೆಯೋಕ್ಕೆ ಅಂತ ಒಂದು ಗ್ರೂಪ್ ಇರೋದೇ ರಾಷ್ಟ್ರೀಯ ರೈಫಲ್. ಅವ್ರು ಇರೋದೇ ಟೆರಿಸ್ಟ್ನ ಹೊಡೆಯೋದಕ್ಕೆ, ಟೆರಿಸ್ಟ್ನ ಹುಡ್ಕೋದಕ್ಕೆ. ಯಾವುದೇ ಜಮ್ಮು ಆ್ಯಂಡ್ ಕಾಶ್ಮೀರ ಆಪ್ರೇಷನ್ ಅವರೇ ಮಾಡ್ತಾರೆ. ಓಕೆ, RR ಅಂತ. ಅಲ್ಲಿ ಇದ್ದಾಗ ನಾವು ಒಂದು 8 ಜನರು ಇದ್ವಿ ಒಂದು ಆಪ್ರೇಷನ್ಗೆ. ಆ್ಯಕ್ಚುಲಿ ಆಪ್ರೇಷನಲ್ಲಿ ನಾವು ಪೆಟ್ರೋಲಿಂಗ್, ನಮ್ಮ ಏರಿಯಾದಲ್ಲಿ ಪೆಟ್ರೋಲಿಂಗ್ ಅಂತ ಹೋದಾಗ ನಮ್ಮ ಮೇಲೆ ಫೈರಿಂಗ್ ಅಟ್ಯಾಕ್ ಆಯಿತು. ಒಂದು ಎಷ್ಟು ಜನರು, ನಿಯರ್ ಅಬೌಟ್ ಒಂದು 10 ಜನರೇನೋ ಇದ್ದರು. ಆ ಫೈರಿಂಗ್ ಅಟ್ಯಾಕ್ ಆದಾಗ ನಾವು ಅದು ಆರ್ಮಿ ಕೋಡಲ್ಲಿ ಇರುತ್ತೆ, ನಾವು ಎಲ್ಲೆಲ್ಲಿ ತಪ್ಪಿಸ್ಕೊಳ್ಬೇಕು ಅಲ್ಲಿ ತಪ್ಪಿಸ್ಕೊಂಡ್ವಿ. ಅಲ್ಲಿಂದ ನಾವು ಆರ್ಡ್ರ್ ಪಾಸ್ ಮಾಡ್ತೀವಿ ಯಾರ್ಯಾರು ಏನೇನು ಮಾಡಬೇಕು ಅಂತ. ಆ ಟೈಮಲ್ಲಿ ನನಗಿಂತ ಸೀನಿಯರ್ ಇದು, ಬಟ್ ಪ್ರಮೋಷನ್ ಸೀನಿಯರ್ ಇದೆ. ನಾನು ಹೋಗಿ ರಾಕೆಟ್ ಲಾಂಚರನ್ನು ಮಾಡಿ ಹೊಡೆದು ಮುಗಿಸ್ಬೋದಿತ್ತು. ಆವಾಗ ನನ್ನ ಹಿಡಿದ್ರು ಬೇಡ, ನಮ್ಮ ಸೀನಿಯರ್ ಹಿಡಿದ್ರು ಬೇಡ, ಈ ಆಪ್ರೇಷನ್ ಈಗ ಸದ್ಯಕ್ಕೆ ಬೇಡ, ಕಾರಣ ಅವ್ರ ಸ್ಟ್ರೆಂತ್ ಜಾಸ್ತಿ ಇದೆ, ನಾವು ಕಮ್ಮಿ ಇದ್ದೀವಿ. ಅವ್ರು ಹೇಳೋದು ಆ ಜಾಗದಲ್ಲಿ ಅದು ಕರೆಕ್ಟೇ, ಆ ಜಾಗದಲ್ಲಿ ಕರೆಕ್ಟೇ. ಬಟ್ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ಅಷ್ಟು ಜನ ಅವರು ಒಂದೇ ಜಾಗದಲ್ಲಿದ್ದಾರೆ, ಓಡಿಬೋದಿತ್ತು. ಅವಾಗ ತಡೆದ್ರು. ರೀಸನ್ ಬೇರೆನೂ ಇತ್ತು. ಆ ಜಾಗದಲ್ಲಿ ಬೀಳುವಂಥದ್ದು ನಾವು ಅದು ಹೇಳೋಂಗೂ ಇಲ್ಲ, ಮಾಡೋಂಗಿಲ್ಲ, ಆಪ್ರೇಷನ್ ಮಾಡೋಂಗಿಲ್ಲ. ಆ ಆಪ್ರೇಷನಲ್ಲಿ ನಾವು ಸುಮ್ಮನೆ ಕರೆಕ್ಟಾದ ರಿಪ್ಲೈ ಕೊಡೋಕ್ಕಾಗದೆ ವಾಪಸ್ ಬಂದ್ವಿ. ಅದು ಫೀಲಿಂಗು. ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು ಮೇಡಮ್, ಇದೇ ರಾಕೆಟ್ ಲಾಂಚರ್ ಇದೆ, ಸಾರಿ ಇದರಲ್ಲಿದ್ದಾಗ ಮೊದಲಿನ ಆರ್ಮಿ ಬಗ್ಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಟೆರರಿಸ್ಟ್ ಇಂಥ ಜಾಗದಲ್ಲಿ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ನಾವು ರಾತ್ರಿ 12 ಗಂಟೆ ಬಿಟ್ಟು ಅಲ್ಲಿ ಬೆಳಿಗ್ಗೆ 4 ಗಂಟೆಗೆ ರೀಚ್ ಆದ್ವಿ. ಅಂದರೆ ಅಷ್ಟು ನಾವು ನಡೆದಿದ್ದೀವಿ. ರೀಚ್ ಆದಮೇಲೆ ಪಕ್ಕಾ ಕನ್ಫರ್ಮ್ ಆ ಮನೆಯಲ್ಲೇ ಟೆರರಿಸ್ಟ್ ಇದ್ದಾನೆ ಅಂತ ರೆಡಿ ಆಯಿತು. ನಾವು ವೆಪನ್ ಇನ್ನೇನು ಫೈರ್ ಮಾಡಬೇಕು. ಅಲ್ಲಿ ಮೇಟು ಅಂತಾರೆ. ಮೇಟು ಅಂದರೆ ಆ ಏರಿಯಾದ ಸರ್ಪಂಚ್. ಆ ಸರ್ಪಂಚ್ ಅವ್ನಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ಆರ್ಮಿಯವರು ಬಂದಿದ್ದಾರೆ, ಇನ್ನೇನು ಅಟ್ಯಾಕ್ ಮಾಡ್ತಾರೆ ಅನ್ನೋಷ್ಟು ಅವ್ನು ಹೊರಗೆ ಬಂದುಬಿಟ್ಟ. ಆಗಿನ ಕಾಲದಲ್ಲಿ ಪ್ರಮೋಷನ್ಸ್ ಬೇಕು ಅಂದರೆ ಸರ್ಪಂಚದು ರೆಕಮೆಂಡೇಷನ್ ಬೇಕು. ಬಂದಿದ್ರೆ ವಾಪಸ್ ಹೋಗಿಂತ. ಆ ಟೈಮಲ್ಲಿ ನಾನು ವೆಪನ್ ತೊಗೊಂಡು ಸೀರೆ ತೆಗೆದು ಹೊಡೆದು ಫುಲ್ ಶೂಟೇ ಮಾಡಿಬಿಟ್ಟೆ. ಅದು ಆ್ಯಕ್ಚುಲಿ ನಾನು ಮಾಡಿದ ತಪ್ಪು. ಓಕೆ, ಅಲ್ಲಿ ನಮ್ಮ ಆ ಆಪ್ರೇಷನಲ್ಲಿ ಮೇಜರ್ ಇದ್ದರು, ರಾಕೇಶ್ ಶರ್ಮಾ ಅಂತ, ಜಾಕ್ರಿಫ್ ಅವರೇ. ನನಗೆ ಸೀರೆ ಬಂದು ಹೊಡೆದ್ಬಿಟ್ರು. ಅವಾಗ ನೀವು ಮಾಡಿದ ತಪ್ಪು ಅಂದರೆ ನಾನು ಯಾರನ್ನೂ ಕೇಳಿದೆ ನಾವು ಶೂಟ್ ಮಾಡಿದೆ ಅಂತ. ಬಟ್ ಅದು ಲಾಸ್ಟಲ್ಲಿ ಏನು ಮಾಡಿದ್ವಿ, ಅವನೇ ತೆಗೆದು ನಮ್ಮ ಗಾಡಿಯಲ್ಲಿ ಹಾಕಿ ನಮ್ಮ ಗಾಡಿನ ಉಡಾಯಿಸ್ಬಿಟ್ವಿ ನಾವು. ಟೆರಿಸ್ಟ್ ಉಡಾಯಿಸಿದ್ರೆ ಅದರಲ್ಲಿ ಇವರು ಇದ್ದ ಅಂತ. ಅಂದರೆ ಪರ್ಮಿಷನ್ ಕೊಡದೇ ಇರಲಿ, ಆರ್ಮಿಯವ್ರು ಏನು ಮಾಡಬೇಕು ಅದು ಮಾಡೇ ಮಾಡ್ತಾರೆ ಮೇಡಮ್. ನಿಮ್ಮ ಹಾದಿಯಲ್ಲಿ ನೀವು ಮಾಡ್ತಾ ಅವತ್ತು ನಾವೊಂದು ಹೇಳ್ತೀನಿ, ತೊಂದರೆ ಇಲ್ಲ. ಆದರೆ ನಾನು ಟೆರಿಸ್ಟಿಗೆ ಸಪೋರ್ಟ್ ಮಾಡೋನು ಹೊಡೆದು ಮುಗಿಸಿದೆ. ನಾನು ತುಂಬ ಖುಷಿ ಆಯ್ತು ಅದು. ಅವಾಗ ಆದಮೇಲೆ ಅಲ್ಲಿಂದ ಅವರೇ ರಾಕೇಶ್ ಮತ್ತೆ ತಪ್ಕೊಂಡು ಬಿಡಿ, ನೀವು ಮಾಡೋದು ಕರೆಕ್ಟೇ ಅಂತ. ಅಂದರೆ ಒಂದೊಂದು ಜಾಗದಲ್ಲಿ ನಾವು ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಮೇಡಮ್. ಒಂದೊಂದು ಅದು ಬಿಟ್ಟು ಅಂದರೆ ಪ್ರತಿ ಸಲ ಆಪ್ರೇಷನ್ ಇಂಥ ಎಷ್ಟೋ ಸರ್ಪಂಚ್ಗಳು ಅಡ್ಡ ಬರ್ತಾರೆ ಅಲ್ವಾ, ಸರ್ಪಂಚ್ ಸೇರಿ ಹೊಡೆದಾಕ್ತೀವಿ ಅವತ್ತು. ಸೊ ನಾವಿಷ್ಟೆಲ್ಲ ಮಾತನಾಡುವಾಗ ಇಂತಹ ಒಂದು ಶತ್ರು ದೇಶಕ್ಕೆ, ಪಾಕಿಸ್ತಾನಕ್ಕೆ ಇಷ್ಟು ವರ್ಷಗಳಿಂದ ನಾವು ನೀರು ಬಿಟ್ಟು ಕಳಿಸ್ತಾ ಇದ್ವಿ ಇಂಡಸ್ ವಾಟರ್ ಟ್ರೀಟಿ ಮೂಲಕ. ಎಂತಹ ಒಂದು ಬ್ಲಂಡರ್ ಸರ್, ಎಂತಹ ಸಿಚುವೇಶನ್. ಆದರೆ ಈಗ ಪೆಹಲ್ಗಾಮ್ ದಾಳಿ ಆದ ನಂತರ
ಅದನ್ನು ತಡೆದಿದ್ದೀವಿ. ಅವ್ರಿಗೆ ಬೇಕು ಅಂದಾಗ ಬಿಡಲ್ಲ, ಬೇಡ ಅಂದಾಗ ಬಿಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ದೇಶದ ನೀರು ಅವ್ರಿಗೆ ಹೋಗ್ತಿದೆ, ನಮಗೆ ಹೋಗ್ತಿಲ್ಲ. 20% ನೀರು ನಮಗೆ ಬರುತ್ತೆ, ಬಾಕಿ 80% ಪಾಕಿಸ್ತಾನಕ್ಕೆ ಹೋಗುತ್ತೆ. ನಾಚಿಕೆ ಆಗಬೇಕು ನಮ್ಮ ದೇಶದ ನಾಯಕತ್ವಕ್ಕೆ. ನನ್ನ ಪ್ರಕಾರದಲ್ಲಿ ಯಾಕೆ ಕೊಡ್ಬೇಕು ಸರ್ ಅವ್ರಿಗೆ? ಯಾವ ಸಮझौता ಆಗಿದೆ ಆ ಥರ? ನಾವು ನಮ್ಮ ಇಷ್ಟದಲ್ಲಿ ಕೊಡ್ತಾ ಇದ್ದೀವಿ, ಕರೆಕ್ಟಾ? ಇದು ಒಂದು ಸಮझौता ಮಾಡೋ ಅವಶ್ಯಕತೆ ಏನಿತ್ತು? ಕರೆಕ್ಟ್ ಅಲ್ವಾ? 5 ರಿವರ್, ಒಂದೆರಡಲ್ಲ, ಸಟ್ಲೇಜ್, ರಾವಿ, ಇವೆಲ್ಲ ರಿವರ್ ಹೋಗುತ್ತೆ ಅಲ್ಲಿ ಒಟ್ಟಿಗೆ, ಚಿನಾಬ್. ಸೊ ಈ ರಿವರನ್ನು ನಮ್ಮ ದೇಶಕ್ಕೆ ಉಳಿಸಿದ್ರೆ ನಮ್ಮ ದೇಶ ಇನ್ನೂ ಎಷ್ಟೋ ಮೇಲೆ ಬರ್ತಿತ್ತು. ಕರೆಕ್ಟಾ ಮೇಡಮ್? ಇನ್ನೊಂದು ಮಾತು ಹೇಳ್ತೀನಿ ನೋಡಿ. ಈಗ ನೀವು ನೀರು ಬಗ್ಗೆ ಹೇಳಿದರೆ, ನಾವು ಅವ್ರಿಗೆ ನೀರೆಲ್ಲ ಆ್ಯಕ್ಚುಲಿ ಬಂದು 71 ವಾರಲ್ಲೇ ಮುಗಿಸ್ಬಿಟ್ಟಿದ್ರೆ ನೀರಿಂದ ಹಿಡಿದು ಎಲ್ಲ ಮುಗಿದು ಆ ಕಂಟ್ರಿನೇ ಕ್ಲಿಯರಾಗಿ ಹೋಗ್ತಿತ್ತು. ಅಲ್ಲಿ ಯಾವುದೋ ನಮ್ಮ ದೇಶನೇ ಸೇರ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕ್ಬೋದಿತ್ತು. ಇಲ್ಲಿ ತನಕ ಬಿಟ್ಟು ಈಗ ನಾವು ಅವ್ರನ್ನ ನೀರು ತರಿತಾ ಇದ್ದೀವಿ. ಆ್ಯಕ್ಚುಲಿ ಅದು ಯಾವತ್ತೂ ಆಗಬೇಕಾಗಿರೋ ಕೆಲಸ ತುಂಬ ಲೇಟಾಗಾಯಿತು. ಅದು ಲೇಟ್ ಆಗೋದ್ರಲ್ಲಿ ಲೇಟೆಸ್ಟಾಗಿ ಆಯಿತು. ಅದರಲ್ಲಿ ನಾವು ಸಂತೋಷ ಪಡೋಣ. ಇನ್ನು ಹಳೇದು ಯೋಚನೆ ಮಾಡಿ ಯೂಸ್ ಇಲ್ಲ. ಈಗಾದರೂ ಒಳ್ಳೇದು ಮಾಡ್ತಿದ್ವಿ, ಅದು ತುಂಬ ಒಳ್ಳೆಯದು. ಅವ್ರಿಗೆ ಇನ್ನೊಂದು ನೀವು ಹೇಳುವಾಗ ಅವ್ರಿಗೆ ನೀರು ಇಲ್ಲ, ಏನಿಲ್ಲ, ಆದರೆ ಅವರು ಹಾರಾಟ ನೋಡ್ರೆ ನಗು ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಅದನ್ನೊಂದು ಕೇಳಲೇಬೇಕಿತ್ತು ಸರ್. ಈ ಪಾಕಿಸ್ತಾನ ಇಲ್ಲಂತೂ ಯುದ್ಧದಲ್ಲಿ ಗೆಲ್ಲೋದಕ್ಕಾಗ್ತಾ ಇಲ್ಲ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದರೂ ಗೆಲ್ಲೋಣ ಅಂತ ಸುಳ್ಳೆ ವಿಡಿಯೋಸು, ಫೋಟೋಸು ಶೇರ್ ಮಾಡ್ತಾ ಇದ್ದಾರೆ. ನೋಡಿ ನಾವು ಇಲ್ಲಿ ಭಾರತವನ್ನು ಹೊಡೆದು ಹಾಕಿದ್ವಿ, ಅಲ್ಲಿ ಹೊಡೆದು ಹಾಕಿದ್ವಿ ಅಂತ ಫೋಟೋಸು ವಿಡಿಯೋಸು ಶೇರ್ ಮಾಡ್ತಾ ಇದ್ದಾರೆ. ಇದೊಂದು ಪ್ರೊಪಗ್ಯಾಂಡ ಅವ್ರದ್ದು. ಆ್ಯಂಡ್ ಅದರಲ್ಲೂ ನಮ್ಮ ಒಂದಷ್ಟು ಭಾರತೀಯರು ಆ ಪ್ರೊಪಗ್ಯಾಂಡಕ್ಕೆ ಬೀಳ್ತಾರೆ, ಅವರ ಸುಳ್ಳು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಪಾಕಿಸ್ತಾನ ಶತ್ರು ಅಲ್ವಾ. ಈಗ ಈ ಮಾತು ಹೇಳೋದು ಅನ್ಸೋದೆ, ನಿಜವಾದ ಶತ್ರುಗಳು ಭಾರತದೊಳಗೆ ಕೂತ್ಕೊಂಡಿದ್ದಾರೆ. ಭಾರತದ ನಮ್ಮ ಶತ್ರುಗಳೆಲ್ಲ ಭಾರತದಲ್ಲೇ ಇದ್ದಾರೆ. ನನ್ನ ಕೇಳಿದ್ರೆ ಫಸ್ಟ್ ನಾವು ಐಡೆಂಟಿಫಿಕೇಷನ್ ಮಾಡಬೇಕು, ಇವರು ಯಾರ್ಯಾರು ಅಂತ. ಇದಕ್ಕೊಂದು ಆಲ್ರೆಡಿ ಸೆಂಟ್ರಲ್ಲಿ ಕೇಳಿದ್ದಾರೆ ಪಾಕಿಸ್ತಾನಿಯವರು ಯಾರಿದ್ದಾರೆ ಅಂತ. ನಾನು ಕೇಳಿದರೆ ಕರ್ನಾಟಕ ತುಂಬ ಜನ ಪಾಕಿಸ್ತಾನ ಕೂತ್ಕೊಂಡಿದ್ದಾರೆ. ಅದನ್ನ ಹುಡುಕೋರು ನಮ್ಮಂಥ ನಾರ್ಮಲ್ ಜನರೆಲ್ಲ ಬಂದು ಹುಡುಕಬೇಕು, ಹುಡುಕಿ ಹ್ಯಾಂಡ್ ಓವರ್ ಮಾಡೋದು ಏನೋ ಮಾಡಬೇಕು. ಇವರೇ ಇದೆಲ್ಲ ಪ್ರಭಾಕಂಡ ಮಾಡ್ತಾ ಇರೋದು. ಓಕೆ ಮೇಡಮ್, ಪಾಕಿಸ್ತಾನ ಅವ್ರದ್ದು ಹೇಳ್ತಾರೆ ನಮ್ಮದು 5 ಫೈಟ್ರು ಬೀಳಿಸ್ತೀವಿ, ಅದು ಬೀಳಿಸ್ತೀವಿ. ಅದನ್ನ ಯಾರು ಮೇಡಮ್ ಶೇರ್ ಮಾಡ್ತಾ ಇರೋದು? ಇಂಡಿಯನ್ಸ್ ತಾನೇ. ಅವರೆಲ್ಲ ದೇಶದ್ರೋಹಿಗಳು. ಏನು ಬೇಡ, ಮೊನ್ನೆ ಯಾವುದೋ ಇದರಲ್ಲಿ ನೋಡಿದೆ, ಪಾಕಿಸ್ತಾನ ಫ್ಲ್ಯಾಗ್ನ ಹಾಕಿದ್ದಾರೆ, ಅದನ್ನು ತುಳ್ಕೊಂಡು ಹೋಗುವಾಗ ಅವ್ರಿಗೆ ಅಷ್ಟೊಂದು ನೋವು, ಅವರು ಅದನ್ನ ಫ್ಲ್ಯಾಗ್ನ ಕಿತ್ತಾ ಇದ್ದಾರೆ. ಅವ್ರನ್ನೆಲ್ಲ ವಾಪಸ್ ಕಳಿಸಲಿ, ಪಾಕಿಸ್ತಾನ ನೆಮ್ಮದಿಯಾಗಿ ಬದುಕಲಿ ಅಲ್ವಾ? ಇಲ್ಲಿ ಅಂತೂ ಬೇಡ. ಆ ಥರ ತುಂಬ ಶತ್ರುಗಳು ಭಾರತದಲ್ಲಿ. ಬರೀ ಅವ್ರೇನು ಹೇಳ್ತಿಲ್ಲ, ಶತ್ರುಗಳು ತುಂಬ ಜನ ನಮ್ಮವರು ಇದ್ದಾರೆ, ಪೊಲಿಟಿಷಿಯನ್ಗಳು ಇದ್ದಾರೆ. ಫಸ್ಟ್ ಇದೊಂದು ಹೊಸ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಏನಾದರೂ ನಮ್ಮ ದೇಶ ಯೋಚನೆ ಮಾಡಬೇಕು. ಯಾರು ಭಾರತದಲ್ಲಿ ಪೊಲಿಟಿಕ್ಸ್ ಇರಬೇಕೋ ಅವ್ರು ಕಂಪಲ್ಸರಿ ಆರ್ಮಿ ಸರ್ವಿಸ್ ಆಗಿರಬೇಕು. ಅವನಿಗೆ ದೇಶ ಪ್ರೇಮ ಅನ್ನೋದು ಇರುತ್ತೆ. ಅಂಥವ್ರು ಬಂದರೆ ಈ ದೇಶ ಉಳಿತೆ ಮೇಡಮ್. ಇಲ್ಲ ಈ ಓಟ್ಗಾಗಿ ನಾಚಿಕಾಗಬೇಕು, ಅವ್ರ ಧರ್ಮಗಳು ಅವ್ರವ್ರು ಇದನ್ನೆಲ್ಲ ಬಿಟ್ಬಿಟ್ಟು ಬರೀ ಒಂದು ಓಟ್ಗಾಗಿ ಅವ್ರನ್ನ ಒಪ್ಕೊಳ್ತಾರಲ್ಲ. ಪಾಕಿಸ್ತಾನದಿಂದ ಬಂದವ್ರನ್ನ ಸಮರ್ಥನೆ ಮಾಡೋರಿದ್ದಾರೆ, ಅಮಾಯಕರು ಅನ್ನೋರಿದ್ದಾರೆ. ಇಷ್ಟೆಲ್ಲ ಮೇಡಮ್, ನನಗೆ ಇನ್ನೂ ಒಂದೊಂದು ಜಾಗದಲ್ಲಿ ತುಂಬ ದುಃಖ ಆಗುತ್ತೆ. ಈ ರೂಲ್ ಆ್ಯಂಡ್ ರೆಗ್ಯುಲೇಷನ್ ನಮಗೇನಾ? ರೂಲ್ ಆ್ಯಂಡ್ ರೆಗ್ಯುಲೇಷನ್ ಬರೀ ನಮಗೇನಾ? ನೀವು ಫ್ರೈಡೇ ಮಸ್ಜಿದ್ ಇರ್ಬೋದು, ಎಲ್ಲೇ ಇರ್ಬೋದು, ಅಲ್ಲಿಂದ ಹೊರಗೆ ಹೋಗ್ತಾರೆ ಜನರು, ಬರೀ ಒಂದು ಟೋಪಿ ಹಾಕೊಂಡು ಹೋಗ್ತಾರೆ. ಆವಾಗ ಅವ್ರಿಗೆ ಕಾನೂನು ರೂಲ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋಕ್ಕಾಗಲ್ಲ ಪೊಲೀಸವ್ರಿಗೆ? ಪೊಲೀಸ್ ಸ್ಟೇಷನಲ್ಲಿ ನುಗ್ಗು ಪೊಲೀಸ್ನ ಒಂದು ನಾಯಿಗೆ ಹೊಡೆದಂಗೆ ಹೊಡಿತಾರೆ, ಪೊಲೀಸರು ರಿಯಾಕ್ಷನ್ ಮಾಡೋಕ್ಕಾಗಲ್ವಾ? ಅದಕ್ಕೆ ಗೌರ್ಮೆಂಟ್ದು ಪರ್ಮಿಷನ್ ಕೇಳಬೇಕಾ? ಫಸ್ಟು ನಾನು ಹೇಳೋದು, ಕರಪ್ಷನ್ ಅದು ಬಂದಾಗಲೇ ಇವೆಲ್ಲ ಆಗೋದು. ನಾನು ಓಪನ್ ಆಗಿ ಹೇಳ್ತೀನಿ, ಕರಪ್ಷನ್ ಬಂದಾಗ ಈಗ ಒಂದು ಪೋಸ್ಟಿಗೆ ಇಷ್ಟು ಕೋಟಿ ಇಲ್ಲ ಇಷ್ಟು ಲಕ್ಷ ಕೊಡ್ತಾನೆ, ಅವನು ಲಂಚ ತೆಗಿತಾನೆ. ಈ ಸಿಸ್ಟಮ್ನ ಫಸ್ಟ್ ಕಿತ್ತೆಸಿಬೇಕು ಮೇಡಮ್. ಯಾವುದೇ ಪ್ರಾಂಪ್ಟಾಗಿ ನೀಟಾಗಿ ಯಾವುದೇ ಸೆಲೆಕ್ಷನ್ ಭಾರತದಲ್ಲಿ ಆಗ್ತಾಯಿಲ್ಲ. ನನಗನ್ಸುತ್ತೆ ನಮ್ಮ ಭಾರತದಲ್ಲಿ ಇರೋ ಎಲ್ಲ DNA ಕೂಡ ಕರಪ್ಷನ್ ತುಂಬಿಬಿಟ್ಟಿದೆ. ಈ ಕರಪ್ಷನ್ನ ಚೇಂಜ್ ಆದರೆ ಇವೆಲ್ಲ ಚೇಂಜ್ ಆಗುತ್ತೆ ಮೇಡಮ್. ಈಗ ನೋಡಿ, ನಾನು ನಾರ್ಮಲಾಗಿ ಈಗ ಎಲೆಕ್ಷನ್ ಓಟಿಗೆ ಅಂತ ಹೋಗ್ತೀವಿ. ನಾವೇನು ಬಿಸಿಲಿದೆ, ಬೆಳಗ್ಗೆ ಹೋಗ್ಬಿಟ್ಟು ಓಟ್ ಹಾಕ್ಕೊಂಡು ಬಂದುಬೇಡ ಅಂತ ನಾವು ಯೋಚನೆ ಮಾಡ್ತೀವಿ. ಕೆಲವರು ಏನು ಯೋಚನೆ ಮಾಡ್ತಾರೆ, ಈಗಲೇ ಬೇಡ ಕಣ, ಅವ್ನು 5000 ಕೊಟ್ಟಿದ್ದಾನೆ, ಸ್ವಲ್ಪ ವೆಯ್ಟ್ ಮಾಡೋಣ, ಅವನು ಇನ್ನೂ ಸ್ವಲ್ಪ ಕೊಡ್ತಾನೆ, ಆಮೇಲೆ ಹಾಕೋಣ. ಈ ಮೆಂಟಾಲಿಟಿ ಇರೋಂಥ ಜನರೇ ನಮ್ಮಲ್ಲಿ ಜಾಸ್ತಿ ತುಂಬಿಬಿಟ್ಟಿದ್ದಾರೆ. ಅವ್ರು ಯಾರಿಗೂ ದೇಶ ಪ್ರೇಮ ಇಲ್ಲ ಮೇಡಮ್. ಈ ದುಡ್ಡು ತೊಗೊಳ್ಳೋರು ಯಾರೂ ದೇಶ ಪ್ರೇಮಿಗಳಲ್ಲ. ಇವರು ಬಿಟ್ಟಿಗೆ ಸಾಯೋರು. ಇವರೇ ಈ ಪ್ರಭಾಕಂಡ ಮಾಡೋರು ಮೇಡಮ್. ಈ ಪ್ರಭಾಕಂಡ ಇಂಥವರೇ ಮಾಡೋದು, ಕರೆಕ್ಟಾ? ನಾನು ಈಗ ಓಪನ್ ಆಗಿ ಒಂದು ಮಾತು ಹೇಳ್ತೀನಿ. ಈಗ ನಾನು ಈ ಆರ್ಮಿನ ಸ್ವಲ್ಪ ಪೊಲಿಟಿಕ್ಸ್ ನೀವು ಕೇಳಿದಾಗ ಪೊಲಿಟಿಕ್ಸ್ ಒಂದು ಮಾತು ಹೇಳ್ತೀನಿ. ಇವತ್ತಿನ ಡೇಟಲ್ಲಿ ನಾನು ಭಾರತ್ ಮಾತಾಕ್ಕೆ ಜೈ ಅನ್ನಲಿ, ಇಲ್ಲ ನಾನು ಆರ್ಮಿ ಬಗ್ಗೆ ಮಾತಾಡಲಿ, ನಾನು ಬಿ ಜೆ ಪಿನ? ನಾವು BJP ಅಲ್ಲ ಮೇಡಮ್. ನನಗೆ BJPನೂ ಆಗಲ್ಲ, ಕಾಂಗ್ರೆಸ್ ಮೊದಲೇ ಆಗಲ್ಲ.
ಮೋದಿನ ಇಷ್ಟಪಡ್ತೀನಿ ಮೇಡಮ್. ದೇಶಕ್ಕಾಗಿ ಮೋದಿ ತುಂಬ ಒಳ್ಳೆ, ಅವ್ರ ಟೀಮ್ ಚೆನ್ನಾಗಿದೆ ಮೇಡಮ್. ಜಯಶಂಕರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಿತಿನ್ ಗಡ್ಕರಿ ಚೆನ್ನಾಗಿ ಮಾಡ್ತಾರೆ. ಯಾರು ಕೆಲಸ ಮಾಡ್ತಾರೆ ನಾವು ಸಪೋರ್ಟ್ ಮಾಡೋಣ. ಅದು ಬಿಟ್ಟು ಇನ್ನು ಯಾರು ಮಾತಾಡಬೇಕು ಅಲ್ಲ, ಯಾರ ಬಗ್ಗೆ ನಾವು ಮಾತಾಡಬೇಕು? ಒಳ್ಳೆ ಮನುಷ್ಯ ನಾವು ಸೆಲೆಕ್ಟ್ ಮಾಡಿದ್ರೆ ನಾವು ಬಿ ಜೆ ಪಿನ. ತುಂಬ ಜನ ಹೇಳ್ತಾರೆ ನೀವು ಬಿ ಜೆ ಪಿ ಪರವಾಗಿ ಮಾತಾಡೋಣ, ಬಿ ಜೆ ಪಿ ಪರವಾಗಿ ಮಾತಾಡೋಣ. ಈಗ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಥರ್ಡ್ ಕ್ಲಾಸ್ ಬಿ ಜೆ ಪಿ, ಥರ್ಡ್ ಕ್ಲಾಸ್ ಗೌರ್ಮೆಂಟ್ ಇರೋದಿಲ್ಲ. ಯಾರಿಗೂ ದಮ್ ಗಡ್ಸ್ ಅನ್ನೋದು ಇಲ್ಲೇ ಇಲ್ಲ. ಬಂದರೆ ಯೋಗಿಯವ್ರ ಹತ್ರ ಹೋಗಿ ಟ್ರೈನಿಂಗ್ ತೊಗೊಳ್ಬೇಕು. ಇವರೆಲ್ಲ ತೊಗೊಂಡು ಕಲಿಬೇಕು ಕೆಲಸ. ಒಂದು ಸ್ಟೇಟ್ನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಹೋಗಿ ಒಂದು ತಿಂಗಳು ಟ್ರೈನಿಂಗ್ ತೊಗೊಂಡು ಬರಲಿ ಮೇಡಮ್. ತುಂಬ ಪ್ಲೇಸ್ ಇವರು. ಬರೀ ದುಡ್ಡಿಗೆ ಯಾವ ಕೆಲಸ, ಸರ್ಕಾರದ ಒಂದು ಸಣ್ಣ ಕೆಲಸಕ್ಕೆ ಹೋಗಿ ಲಂಚ. ನನಗೂ ಅನುಭವ ಆಗಿದೆ. ಒಂದು ಸಣ್ಣ ಕೆಲಸವರು ಲಂಚ ಹೋಗಬೇಕು. ಈ ನೀವು ಒಂದು ಗೆ ಹೋಗಿ ಅದಕ್ಕೂ ಲಂಚ ಕೊಡಬೇಕು. ಸಣ್ಣದೊಂದು ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ ತೊಗೊಳ್ಳಿ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿ, ಎಲ್ಲರೂ ಲಂಚ. ಈ ಲಂಚ ಅನ್ನೋದು ಗೋರ್ಮೆಂಟಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವಾ? ವೆಬ್ಸೈಟ್ ಬಿಟ್ಟಿದ್ದಾರೆ ಕಾವೇರಿ ಅಂತ, ನೀವು ಮಾಡಿ ಅಂತ. ನೀವು ಕಾವೇರಿ ಯಾವ ಕೆಲಸಗಳು ಆಗಲ್ಲ. ಅವೆಲ್ಲ ಹೋಗಿ ನೀವು ಲಂಚ ಕೊಟ್ಟರೆ ಆಗಬೇಕು. ಇಂಥ ಸಿಸ್ಟಮ್ ಇದು ಬಿ ಜೆ ಪಿ ಇದ್ದಾಗಲೂ ಇತ್ತು, ಈಗ ಕಾಂಗ್ರೆಸ್ ಇದ್ದಾಗಲೂ ಇದೆ. ನಾನು ಎರಡಕ್ಕೂ ಸೇರಿ ಒಗಿಯೋದು. ಫಸ್ಟ್ ಪೊಲಿಟಿಷಿಯನ್ನ ಸೆಲೆಕ್ಟ್ ಮಾಡೋಂಥ ನಮ್ಮಂಥವ್ರು ಚೇಂಜ್ ಆಗಬೇಕು ಮೇಡಮ್. ನಮ್ಮಂಥವ್ರು ಚೇಂಜ್ ಆಗಬೇಕು. ನಾವು ಯೋಚನೆ ಮಾಡಿ ಯಾರಿಗೂ ಓಟ್ ಹಾಕಬೇಕು ಅಂತ. ಇನ್ನೂ ಕೆಲವರು ಇರ್ತಾರೆ, ಅವನು ಸರಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವನು ಕೊಡೋ ದುಡ್ಡಿಗೆ, ಭಿಕ್ಷೆಗಾಗಿ ಅವನ ಜೊತೆ ಸಪೋರ್ಟಲ್ಲಿ ಇರ್ತಾರೆ. ಇವೆಲ್ಲ ಚೇಂಜ್ ಆಗಬೇಕು. ತುಂಬ ಬೇಜಾರಾಗುತ್ತೆ. ಒಬ್ಬ ಆರ್ಮಿ ಸೈನಿಕನಾಗಿ ನಾವು ಅಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ವಿ, ಇಲ್ಲಿ ಬಂದಾಗ ಇವೆಲ್ಲ ನೋಡೋಕೆ ತುಂಬ ದುಃಖ ಆಗುತ್ತೆ. ತುಂಬ ಅಂದರೆ ತುಂಬ ದುಃಖ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.